ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ನಾನು ಇವತ್ತು ವರಮಹಾಲಕ್ಷ್ಮಿ ಪೂಜಾದ ಯಾವ ರೀತಿ ನಾನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇವತ್ತಿನ ನನ್ನ ಬೆಳಗಿನ ರೂಟೀನ್ ಹೇಗಿರುತ್ತೆ ಅಂತ ಬೆಳಗಿನಿಂದಲೇ ಇವತ್ತಿನ ಕೆಲಸನೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇವತ್ತು ಏಳುವಾಗ 5:40 ಆಗಿತ್ತು ನನಗೆ. ಆಮೇಲೆ ಕಸ ಗುಡಿಸಿ ರಂಗೋಲಿ ಹಾಕಬೇಕಾದ್ರೆ 6:30 ಹಾಗೆ ಹೋಗಿಬಿಟ್ಟು ಆಮೇಲೆ ಪರ್ಸಿ ಒರೆಸ್ಕೊಳ್ಳೋದು, ಆಮೇಲೆ ಉಳಿದೆಲ್ಲ ಕೆಲಸ ಮಾಡಬೇಕಾದ್ರೆ ತುಂಬಾ ಲೇಟಾಗಿ ಹೋಯಿತು. ಆಮೇಲೆ ಇಲ್ಲಿ ಮೊದಲಿಗೆ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ನಮ್ಮ ಮನೆ ವರಮಹಾಲಕ್ಷ್ಮಿಗೆ ನಾನು ಯಾವಾಗಲೂ ಬೇಳೆ ಹೋಳಿಗೆಯನ್ನು ಮಾಡೋದು. ಅದಕ್ಕೆ ನಾನು ಮೊದಲಿಗೆ ನಾನಿಲ್ಲಿ ಬೇಳೆ ಹೋಳಿಗೆ ಮಾಡ್ಬೇಕಂತೇಳಿ ರೆಡಿ ಮಾಡಾಕತ್ತೀನಿ ಫ್ರೆಂಡ್ಸ್. ಬಾಳೆಹಣ್ಣು ಹಾಕಿಲ್ಲ, ಒಂದೇ ಒಂದು ಗ್ಲಾಸ್ ಬೇಳೆಹಣ್ಣು ಹಾಕಿ ಅದ್ರಾಗ ಚಿಟಿಕೆ ಅರಿಶಿನ ಹಾಕಿ ಇದನ್ನು ಒಂದು ಕುದಿಸಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಸಕ್ಕರೆ ಹಾಕಿ ಒಂಚೂರು ಏಲಕ್ಕಿ ಹಾಕಿ ಇದನ್ನು ಕುದಿಸಿ ತೆಗ್ದಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ನಾನು ಬೇಳೆ ಹೋಳಿಗೆ ಮಾಡೋಕ್ಕಾಗಲಿಲ್ಲ, ಟೈಮ್ ಇಲ್ಲ ಅಂಥೇಳಿ ನಾನೇನು ಮಾಡಿದೆ, ಕಡುಬು ಮಾಡಿಬಿಟ್ಟೆ. ಅಂದರೆ ಅರ್ಜೆಂಟಾಗಿ ಇದೇ ಆಗೋದಲ್ಲ, ಅದಕ್ಕೆ ನಾನು ಅಂದರೆ ನಮ್ಮ ಮನೆಯವರು ಸ್ವಲ್ಪ ಬೇರೆ ಊರಿಗೆ ಹೋಗೋರಿದ್ರು ಅಂಥೇಳಿ ನಾನು ಇದನ್ನು ಬೇಗನೆ ನೈವೇದ್ಯಕ್ಕೆ ಮಾಡಿದೆ. ನಾನು 4 ದೇವರಿಗೆ ನಾನು ನೈವೇದ್ಯ ಮಾಡಿದೆ. ಮೊದಲು ವರಮಹಾಲಕ್ಷ್ಮಿಗೆ, ಆಮೇಲೆ ನಮ್ಮ ಮನೆ ಆಕಳಿಗೆ, ಆಮೇಲೆ ನಮ್ಮೂರ ಗ್ರಾಮ ದೇವತೆ ಆದಂತಹ ಲಕ್ಷ್ಮೀ ದೇವಿಗೆ, ಆಮೇಲೆ ಮನೆಯಲ್ಲಿರುವ ಜಗಲಿ ಮೇಲೆ ಇರುವ ನೈವೇದ್ಯ ಮಾಡಿದೆ ಫ್ರೆಂಡ್ಸ. ಆಮೇಲೆ ಇಲ್ಲಿ ನಾನು ಏನು ಹೇಳಕತ್ತೀನಿ ಅಂದ್ರೆ ಫ್ರೆಂಡ್ಸ, ವರಮಹಾಲಕ್ಷ್ಮಿಗೆ ಏನೇನು ಹಾಕ್ತಾವ ಅಂಥೇಳಿ ಎಲ್ಲವನ್ನು ಜೋಡಿಸಿ ಇಟ್ಕೊಳಕತ್ತೀನಿ ಫ್ರೆಂಡ್ಸ. ಇದು ನಂದು ಬೆಳ್ಳಿದ ಮುಖ ಫ್ರೆಂಡ್ಸ. ನಾನು ಇದನ್ನು ತೊಗೊಂಡು ಭಾಳ ದಿನ ಏನಾಗಿಲ್ಲ, 1-2 ತಿಂಗಳಾಯ್ತಷ್ಟೇ. ಆಮೇಲೆ ಬೆಳ್ಳಿ ಆರತಿ ತೊಗೊಂಡು 1-2-3 ವರ್ಷ ಆಯಿತು. ಆಮೇಲೆ ಇಲ್ಲಿ ನಾನು ಎಲೆ ಅಡಿಕೆ ಇವೆಲ್ಲ ಜೋಡ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ಅಡಿಕೆ, ಅರಿಶಿನ ಅವೆಲ್ಲ ಎಲ್ಲಿ ಏನು ಮಾಡಿದೆ ಅಂದರೆ ಒಂದು ಪಾಕೆಟ್ ಮಾಡಿ ಅದನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ಆಮೇಲೆ ಇಲ್ಲಿ ನಾನು ವರಮಹಾಲಕ್ಷ್ಮಿಗೆ ಅಂಥೇಳಿ ಮೊದಲು ನಾನು ಸಿಂಪಲ್ಲಾಗಿ ನೆಲಕ್ಕೆ ಅಂದರೆ ಕೆಳಗಡೆ ನಾನು ಮಾಡ್ತಿದ್ದೆ. ಇವಾಗ ನಾನು ಒಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಈ ಥರ ಒಂದು ಪೀಠ ತೊಗೊಂಡು ಅದ್ರ ಮೇಲೆ ಕೆಂಪು ಕಲರ್ ಬ್ಲೌಸ್ ಹಾಸಿ, ಆಮೇಲೆ ಹಿತ್ತಾಳಿ ತೆಮ್ಗೆ ಇದೆ ಫ್ರೆಂಡ್ಸ. ಅದನ್ನು ನಾನು ಕ್ಲೀನಾಗಿ ತೊಳೆದ ಮತ್ತು ನೀರನ್ನು ತುಂಬಿಸಿ ಅದ್ರಾಗ ಸ್ವಲ್ಪ ಅರಿಶಿನ, ಕುಂಕುಮ, ಆಮೇಲೆ ₹1 ರೊಕ್ಕವನ್ನು ಹಾಕೀನಿ ಫ್ರೆಂಡ್ಸ. ಆಮೇಲೆ ತೆಂಗಿನಕಾಯಿಗೆ ಅರಿಶಿನ, ಕುಂಕುಮ, ವಿಭೂತಿ ಹಚ್ಚಿ ಅದನ್ನು ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ. ಆಮೇಲೆ ಇಲ್ಲಿ ಮಾಡೋದೇನೆಂದರೆ ತೆಂಗಿನಕಾಯಿ ಸೈಡ್ ಎಲೆಯನ್ನು ಹಾಕಿ ಮತ್ತು ಹೂವನ್ನು ಮಾಲೆ ಮಾಡಿದ್ದೆ ಫ್ರೆಂಡ್ಸ. ಅದನ್ನು ಮಾಡಿದೆ. ಮತ್ತು ಸೀರೆ ಉಡ್ಸೋದು ನನಗೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ. ಎಷ್ಟು ಇರೋದ್ರಲ್ಲಿ ಅಷ್ಟು ನಿಮ್ಗೆ ವಿಡಿಯೋನ ಶೇರ್ ಮಾಡಾಕತ್ತೀನಿ ರೀ. ಯಾಕಂದರೆ ವಿಡಿಯೋ ಲೆಂತ್ ಆಗ್ತೈತೆ ಅಂಥೇಳಿ ನಾನು ಇರೋದ್ರಾಗ ನಾನು ಮಾಡಾಕತ್ತೀನಿ ರೀ. ಈ ಥರ ನಾನು ಸೀರೆಯನ್ನು ಉಡಿಸಿ ಮತ್ತು ಒಡವೆಗಳನ್ನು ಹಾಕಾಕತ್ತೀನಿ ಫ್ರೆಂಡ್ಸ ನೋಡಿರಿ. ಮತ್ತು ನಮ್ಮ ಮನೆಯೊಳಗೆ ನಾನು ಕಾಮಾಕ್ಷ ದೀಪ ಇದನ್ನು ಯಾರಾದರೂ ಗಿಫ್ಟ್ ಕೊಡಬೇಕಂತೆ ಅಂತ ಹೇಳ್ತಾರೆ. ಅದರೊಳಗೆ ನಮ್ಮ ಚಿಕ್ಕಮ್ಮ ನಮಗೆ ಗಿಫ್ಟ್ ಕೊಟ್ಟಿದ್ದರು. ಅದನ್ನು ಕಾಮಾಕ್ಷಿ ದೀಪವಾಗಿ ನಾನು ವರ್ಷ ಈ ವರಮಹಾಲಕ್ಷ್ಮಿಗೆ ನಾನು ಹಚ್ತೀನಿ. ಆಮೇಲೆ ನಾನು ಇಲ್ಲಿ ವರಮಹಾಲಕ್ಷ್ಮಿಗೆ ಅಂಥೇಳಿ ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ತೆಗಿತಾ ಇದ್ದೀನಿ ಫ್ರೆಂಡ್ಸ. ನನ್ನ ಏನಾದರೂ ಇದರಲ್ಲಿ ತಪ್ಪಾಗಿದ್ದರೆ ಇದು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ಮತ್ತು ನಾನು ಆರತಿ ಮಾಡಿ ಎಲ್ಲವನ್ನು ಇಟ್ಟ ನೈವೇದ್ಯ ಮಾಡಿ ತೆಂಗಿನಕಾಯಿನ ಒಡೆದ ಎಲ್ಲವನ್ನು ವರಮಹಾಲಕ್ಷ್ಮಿ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ. ಆಮೇಲೆ ಕೊನೆಗೆ ನಾನಿಲ್ಲಿ ಆಕಳಿಗೆ ನೈವೇದ್ಯನ ಕೊಟ್ಟ ಇಲ್ಲಿಗೆ ನನ್ನ ಲಾಗನ್ನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.